Welcome back to online classes from Sandbox. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅನ್ನುವಂತ ಚಾಪ್ಟರ್ ನ ನೋಡ್ತಾ ಇದ್ವಿ. ಇದು ಏನಂತ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ ಆಲ್ರೆಡಿ ಇದೇನಿದೆ ಅಂತ ಹೇಳಿ. ಇದ್ರ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ಗಳನ್ನು ಕೂಡ ಮಾಡಿದೀವಿ. ಬಟ್ ರಿಯಾಲಿಟಿ ಏನಿದೆ ನೋಡಿ, ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ನಾನು ಏನಾದ್ರು 3 ಅಂತ ಬರದೆ ಅನ್ಕೊಳ್ಳಿ. ವಾಟ್ ಡಸ್ ಇಟ್ ಮೀನ್? ಫಸ್ಟ್ ಆಫ್ ಆಲ್ m ಏನಿದೆ ಅಂತ ಚೆಕ್ ಮಾಡಬೇಕು ನೀವು, ಪಾಸಿಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ಪಾಸಿಟಿವ್ ಇದ್ರೆ ಇಮೇಜ್ ಹೆಂಗಿರುತ್ತೆ? ದಿಸ್ ಇಸ್ ಎರೆಕ್ಟ್ ಇಮೇಜ್. ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲಿಂಗ್ ಆಗಿ. ಎರೆಕ್ಟ್ ಇಮೇಜ್ ಇದ್ರೆ ಇದು ಯಾವ ರೀತಿಯಾಗಿರುವಂತ ಇಮೇಜ್ ಇದೆ? ವರ್ಚುವಲ್ ಇಮೇಜ್ ಇದೆ, ಅದು ಮಾತ್ರ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ m ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಆಫ್ m ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ 3 ಆಗುತ್ತೆ. ಸೊ ದಟ್ ಇಸ್ ಈಕ್ವಲ್ ಟು 3 which is greater than 1. ಸೊ ಗ್ರೇಟರ್ ದನ್ 1 ಇದೆ ಅಂದ್ರೆ ಮೀನಿಂಗ್ ಏನು? ಇಮೇಜ್ ಹೆಂಗಿದೆ? ಎನ್ಲಾರ್ಜ್ಡ್ ಇಮೇಜ್ ಇದೆ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಇದಂತೂ ಒಂದ್ ಲೆವೆಲ್ ಆಯ್ತು. ಇದ್ರ ಮೀನಿಂಗ್ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಪ್ರಿನ್ಸಿಪಲ್ ಆಕ್ಸಿಸ್ ಇಲ್ಲಿ ನಡುವೆ ಯಾವುದೋ ಒಂದು ಮಿರರ್ ಇದೆ, ಕಾನ್ಕೇವ್ ಮಿರರ್ ಇದೆ ಅಥವಾ ಕಾನ್ವೆಕ್ಸ್ ಮಿರರ್ ಇದೆ, ಯಾವುದೋ ಒಂದು ಮಿರರ್ ಇದೆ ಒಟ್ಟಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಈಗ ಬೇಕಾದ್ರೆ ಈ ಮಿರರ್ ಅಳಿಸ್ಬಿಡ್ತೀನಿ ನಾನು, ಯಾಕಂದ್ರೆ ಯಾವ ಮಿರರ್ ಅಂತ ನೀವು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಈಗ ಎ ಬಿ ಇದೆಯಲ್ಲ, ಎ ಬಿ ಅಂದ್ರೆ ಇದೇನಂತ ಕರೀತಾ ಇದೆ? ಎಚ್ ಅಂತ ಕರೀತಾ ಇದೆ, ನಿಜಾನ? ಆಮೇಲೆ ಒಂದು ಇಮೇಜ್ ಹಿಂಗಿದೆ ಅನ್ಕೊಳ್ಳಿ, ಏನಿದು? ಎ ಡ್ಯಾಶ್ ಬಿ ಡ್ಯಾಶ್ ಅಂತ. ಸೊ ಇದೇನಿದೆ? ಎಚ್ ಐ ಇದೆ ಅನ್ಕೊಳ್ಳಿ, ಹೈಟ್ ಆಫ್ ದ ಇಮೇಜ್ ಅಂತ. ಕರೆಕ್ಟಾ? ಸೊ m is equal to ಏನ್ ಫಾರ್ಮುಲಾ ಆಯ್ತು? hi divided by h ಅಂತ ಫಾರ್ಮುಲಾ ಐತೆ ಅಂತ ಗೊತ್ತಿದೆ ನಮಗೆ. ಈಗ m equal to ಏನ್ ಬರಬೇಕು? ಇಲ್ಲಿ 3 ಬರಬೇಕು, ನಿಜಾನ? ಇಲ್ಲಿ m equal to ಏನ್ ಕೊಟ್ಟಿದ್ವಿ? 3 ಬರಬೇಕು. ಈ 3 ಬರಬೇಕಂದ್ರೆ hi by ho ಇದೆಯಲ್ಲ, ಇದು hi ಏನಾದ್ರು 3 ಟೈಮ್ಸ್ ಆಫ್ ho ಆಯ್ತು ಅನ್ಕೊಳ್ಳಿ. What is the meaning of 3 times of ho? ಇದೇನಾದ್ರೂ 10 ಸೆಂಟಿಮೀಟರ್ ಆಗಿದ್ರೆ ಇದು ಎಷ್ಟಾಗಿರಬೇಕು? 30 ಸೆಂಟಿಮೀಟರ್ ಆಗಿರಬೇಕು. ಇದು 3 ಟೈಮ್ಸ್. ನಿಜಾನ? ಆರ್ ಗೆಟಿಂಗ್ ಮೈ ಪಾಯಿಂಟ್? 3ho ಅಂದ್ರೆ ಅದೇ ತಾನೆ. ಇದೇನಿದೆ? 10 ಸೆಂಟಿಮೀಟರ್ ಇದೆ, 3ho ಅಂದ್ರೆ 3 into 10 ಅಂದ್ರೆ 30 ಆಯ್ತು. ಇದೇನಾದ್ರೂ 20 ಸೆಂಟಿಮೀಟರ್ ಇದ್ರೆ ಇದೆಷ್ಟಾಗಿರಬೇಕು? 60 ಸೆಂಟಿಮೀಟರ್ ಆಗಿರಬೇಕು ಇಮೇಜ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಇದು hi equal to 3ho ಆಗಿ ಡಿವೈಡೆಡ್ ಬೈ ho ಆಯ್ತು ಅನ್ಕೊಳ್ಳಿ. ಇದು ಏನಾಗುತ್ತೆ? ಕ್ಯಾನ್ಸಲ್ ಆಗಿ m is equal to 3 ಬರುತ್ತಲ್ಲ. ಇದ್ರ ಮೀನಿಂಗ್ ಏನಂದ್ರೆ this image is magnified by 3 times. ಏನು ಹೇಳಿದ್ರು? magnified by 3 times. ಮತ್ತೆ ಇಮೇಜ್ ಹೆಂಗಿದೆ ಅಂದ್ರೆ 3 ಟೈಮ್ ಮ್ಯಾಗ್ನಿಫೈ ಆಗಿದೆ. ಅಂದ್ರೆ ಮೀನಿಂಗ್ ಏನು? ಇದು ಇಷ್ಟಿದ್ರೆ 10 ಇದ್ರೆ ಇದು 30 ಇರುತ್ತೆ, 3 ಟೈಮ್ಸ್, ಅದಕ್ಕಿಂತ ಜಾಸ್ತಿ. ಅಂದ್ರೆ ಮ್ಯಾಗ್ನಿಫೈಡ್ ಬೈ 3 ಟೈಮ್ಸ್ ಅಂದ್ರೆ ಎಲ್ಲಾದ್ರೂ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ್ರೆ ಇದ್ರ ಮೀನಿಂಗ್ ಏನಂದ್ರೆ m is equal to 3 ಅಂತ ಮೀನಿಂಗ್. ಗೊತ್ತಾಗ್ತಿದೆ ನಾನು ಹೇಳೋದು ಏನಂತ ಹೇಳಿ? ಮ್ಯಾಗ್ನಿಫೈಡ್ ಬೈ 3 ಟೈಮ್ಸ್ ಅಂದ್ರೆ m ವ್ಯಾಲ್ಯೂ ಎಷ್ಟಿರುತ್ತೆ? 3. ಅದು ಪ್ಲಸ್ ಇರುತ್ತೋ ಮೈನಸ್ ಇರೋದೋ ಮತ್ತೆ ಮುಂದಿನ ಡಿಸ್ಕಷನ್. ಅದು ಪ್ಲಸ್ ಇರೋದಾ ಮೈನಸ್ ಇರೋದಾ ಅನ್ನೋದು ಏನಿದೆ ಅದು ಮುಂದಿನ ಡಿಸ್ಕಷನ್ ಇದೆ. ಬಟ್ ನಿಮಗೆ ಸದ್ಯಕ್ಕೆ ಏನು ಗೊತ್ತಾಗ್ಬೇಕಂದ್ರೆ m ಏನು ವ್ಯಾಲ್ಯೂ ಕೊಡ್ತಾರೆ ಅದ್ರ ಮೇಲೆ ಮ್ಯಾಗ್ನಿಫೈಡ್ ಬೈ 3 ಟೈಮ್ಸ್ ಅಂತ ಹೇಳಿದ್ರೆ m equal to 3 ಅಂತ ನೀವು ಗೊತ್ತು ಮಾಡ್ಕೋಬೇಕು. ಇನ್ ಕೇಸ್ ಏನಾದ್ರು ಹಿಂಗ ಅಂತ ಅನ್ಕೊಳ್ಳಿ, ಇಮೇಜ್ ಇಸ್ ಫಾರ್ಮ್ಡ್ ಅಂಡ್ its magnification is 3 but image is inverted ಅಂದ್ರು. ಬಟ್ ಇಮೇಜ್ ಇಸ್ ಇನ್ವರ್ಟೆಡ್ ಅಂತ ಕೊಟ್ಟರು. ಇದ್ರ ಮೀನಿಂಗ್ ಏನು ನೋಡಿ? ಏನಿದೆ? ಇಮೇಜ್ ಇಸ್ ಫಾರ್ಮ್ಡ್ ಅಂಡ್ ಇಟ್ಸ್ ಮ್ಯಾಗ್ನಿಫಿಕೇಶನ್ ಇಸ್ 3. ಅದೇ m ಇದೆಯಲ್ಲ, ಇದೆಷ್ಟಿದೆ ಅಂದ್ರೆ 3 ಅಂತ ಇದ್ದೇ ಇದೆ, ನಮ್ಮ ವ್ಯಾಲ್ಯೂ ಗೊತ್ತಿದೆ ನಮಗೆ, ಮ್ಯಾಗ್ನಿಟ್ಯೂಡ್ 3 ಇದೆ. ಬಟ್ ಇಮೇಜ್ ಇಸ್ ಇನ್ವರ್ಟೆಡ್ ಅಂದ್ರೆ ಮೀನಿಂಗ್ ಏನು? m is equal to ನಮ್ಗೆ ಗೊತ್ತಿದೆಯಲ್ಲ, ಏನದು? hi divided by ho ಅಂತ ಗೊತ್ತಿದೆ. ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇದೇನಾದ್ರೂ ಉಲ್ಟಾ ಇತ್ತು ಅನ್ಕೊಳ್ಳಿ, ನೆಗೆಟಿವ್ ಉಲ್ಟಾ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಕೆಳಗಡೆ ಈ ರೀತಿಯಾಗಿ hi ಇರಬೇಕು, hi. ಆಮೇಲೆ ಈ ರೀತಿಯಾಗಿ ಇರಬೇಕು, ಮೇಲ್ಗಡೆ ಇರುವಂತದ್ದು ho, ಹೈಟ್ ಆಫ್ ದ ಆಬ್ಜೆಕ್ಟ್ ಇರಬೇಕು. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ho ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಅಂದ್ರೆ ಇಮೇಜ್ ಇನ್ವರ್ಟೆಡ್ ಆಗಿದ್ರೆ ಇದೇನು ಬರುತ್ತೆ? -3 ಬರುತ್ತೆ. ಈ ರೀತಿ ಒಂದು ವೇಳೆ ಏನಾದ್ರೂ ನಿಮಗೆ ಮ್ಯಾಗ್ನಿಫೈಡ್ ಅಂಡ್ ಇನ್ವರ್ಟೆಡ್ ಅಂದ್ರೆ ಅನ್ಕೊಳ್ಳಿ, m is equal to ಯಾವಾಗ ಏನ್ ಬರುತ್ತೆ? ಗ್ರೇಟರ್ ದನ್ 1 ಅಂತ ಬಂದೇ ಬರುತ್ತೆ ವ್ಯಾಲ್ಯೂ. ಮತ್ತೆ ಆಮೇಲೆ ಇನ್ವರ್ಟೆಡ್ ಅಂತ ತಕ್ಷಣ ಏನ್ ಬರುತ್ತೆ? ಇಲ್ಲಿ ಮೈನಸ್ ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ ಯಾವ ರೀತಿಯಾಗಿ ಅಂತ ಹೇಳಿ? ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ಕ್ವಶನ್ಸ್ ಗಳನ್ನ ತಗೊಂಡು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಿಮಗೆ m ವ್ಯಾಲ್ಯೂ ಬಗ್ಗೆ ಮ್ಯಾಗ್ನಿಫಿಕೇಶನ್ ಅಂದ್ರೆ ಮೀನಿಂಗ್ ಏನಂತ ಗೊತ್ತಿರಲಿ. ಓಕೆ, ಈ ಕ್ವಶನ್ ಕೊಡ್ತೀವಿ ನೋಡು ನಾವು ಯಾವ ರೀತಿಯಾಗಿ ಅಂತ ಹೇಳಿ. ಕ್ವಶನ್ ಏನಂದ್ರೆ an image 3 times as that of object is formed and image is inverted. ಈ ರೀತಿ ಕೊಟ್ಟಿದ್ದಾರೆ, ನಿಜಾನ? ನೆಕ್ಸ್ಟ್ ಏನ್ ಕೊಡ್ತಿದ್ದಾರೆ? if object distance is
if object distance is 30 centimeter, find image distance ಅಂತ ಹೇಳ್ತಿದ್ದಾರೆ ಕ್ವಶನ್. ನೋಡಿ ಇದರಲ್ಲಿ ಏನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಆಗಿದೆ ಅಂತ ಕಂಡುಹಿಡಿಯೋದು ಕೊಟ್ಟಿದಾರಲ್ಲ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಇಲ್ಲಿವರೆಗೂ ಹೆಂಗ್ ಕಂಡುಹಿಡಿತಾ ಇದ್ವಿ ನಾವು? ಬೈ ಯೂಸಿಂಗ್ ದ ಫಾರ್ಮುಲಾ 1/f is equal to 1/v plus 1/u. ಬಟ್ ಈಗ ಮ್ಯಾಗ್ನಿಫಿಕೇಶನ್ ಇನ್ವಾಲ್ವ್ ಆಗಿದೆಯಲ್ಲ ಅದ್ರ ಪ್ರಕಾರ ನೋಡಿ ಏನಿದೆ ಅಂತ ಹೇಳಿ. an image is 3 times as that of object. an image is ಅಂತ ಬರ್ಕೊಳ್ಬೇಕಂದ್ರೆ ಇಲ್ಲಿ 3 times as that of object ಅಂದ್ರೆ ಮೀನಿಂಗ್ ಏನು ಅಂದ್ರೆ ಮ್ಯಾಗ್ನಿಫಿಕೇಶನ್ 3 ಇದೆ. ಏನು ಇಮೇಜ್ ಫಾರ್ಮೇಶನ್ ಆಗಿದೆಯಲ್ಲ ಅದು ಆಬ್ಜೆಕ್ಟ್ ಗಿಂತ ಎಷ್ಟು ದೊಡ್ಡದಿದೆ? 3 ಟೈಮ್ಸ್ ದೊಡ್ಡದಿದೆ. ಅಂದ್ರೆ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ? 3 ಇದೆ ಆಫ್ ಕೋರ್ಸ್. ಆಮೇಲೆ ಮುಂದೆ ಯಾವಾಗ ಏನ್ ಹೇಳಿದಾರೆ ಅವರು? ಇಮೇಜ್ ಇಸ್ ಇನ್ವರ್ಟೆಡ್. ಇಮೇಜ್ ಇಸ್ ಇನ್ವರ್ಟೆಡ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಹೆಂಗ್ ಬರುತ್ತೆ? -3 ಬರುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿದೆ. Yes, are you understanding what I am trying to say? ನೋಡಿ ಇಲ್ಲಿ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು -3 ಬರಬೇಕಂದ್ರೆ ಇದು ಹೈಟ್ ಆಫ್ ದ ಆಬ್ಜೆಕ್ಟ್ ಇದೆ ಒಪ್ಕೊಳ್ಳೋಣ. ಬಟ್ ಈಗ ಇಮೇಜ್ ಏನಾಗಬೇಕು? ಈ ರೀತಿಯಾಗಿ ಫಾರ್ಮ್ ಆಗಬೇಕು, 3 ಟೈಮ್ಸ್ ಆಫ್ h ಅಂತ ಆಗಬೇಕು. ಮತ್ತೆ ಇದು ಹೆಂಗಿರಬೇಕು? ಉಲ್ಟಾ ಇರಬೇಕು. ಉಲ್ಟಾ ಇದ್ದಾಗ ಇದು ಮೈನಸ್ ಬರುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸುಮ್ಮನೆ ಎಕ್ಸಾಂಪಲ್ ಕೊಟ್ಟು ಪ್ರಿನ್ಸಿಪಲ್ ಆಕ್ಸೆಸ್ ಅಲ್ಲಿ ಬರೋದು ನಾನು ತೋರಿಸ್ತಾ ಇದ್ದೀನಿ. ಆ ರೀತಿಯಾಗಿ ನಿಮಗೆ ರೆಕಗ್ನೈಸ್ ಮಾಡಕ್ಕೆ ಬರಬೇಕು ಇದರಲ್ಲಿ. ಮತ್ತೊಂದ್ಸರಿ ಹೇಳ್ತೀನಿ, ಅಂಡ್ ಇಮೇಜ್ ಇಸ್ 3 ಟೈಮ್ಸ್ ಆಸ್ ದಟ್ ಆಫ್ ಆಬ್ಜೆಕ್ಟ್ ಅಂದ್ರೆ 3 ಟೈಮ್ ದೊಡ್ಡದಿದೆ ಅಂದ್ರೆ ಮ್ಯಾಗ್ನಿಫಿಕೇಶನ್ 3 ಇರುತ್ತೆ. ಆಮೇಲೆ ಇಮೇಜ್ ಹೆಂಗಿದೆ ಅಂತ ಹೇಳ್ತಾರೆ? ಇನ್ವರ್ಟೆಡ್, ಅದಕ್ಕೆ ಮೈನಸ್ ಆಗಿದೆ. ಈಗ ಏನ್ ಕೇಳಿದ್ದಾರೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 30 ಸೆಂಟಿಮೀಟರ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ರೀತಿಯ ಕ್ವಶನ್ ಕೇಳಿದ್ದಾರೆ. ಓಕೆ, ನಿಮ್ಮ ಹತ್ರ ಫಾರ್ಮುಲಾ ಇದೆಯಲ್ಲ, ಏನ್ ಫಾರ್ಮುಲಾ ಇದೆ? m is equal to minus bracket v divided by u ಅಂತ ಒಂದು ಫೇಮಸ್ ಫಾರ್ಮುಲಾ ಇದೆ. ಅದನ್ನ ಅಪ್ಲೈ ಮಾಡಿ ಮುಗಿದೋಯ್ತು. m ಅಂದ್ರೆ ಎಷ್ಟಿದೆ? -3. hi/hu ಅಂತೂ ಇದ್ದೇ ಇದೆ, ಬಟ್ ಅದನ್ನ ಯೂಸ್ ಮಾಡಂಗಿಲ್ಲ ಈಗ, ಯಾಕಂದ್ರೆ ಅದನ್ನ ಕೊಟ್ಟಿಲ್ಲ ಇಲ್ಲಿ. ಸೊ -3 ಬರೋದಾದ್ಮೇಲೆ ನೆಕ್ಸ್ಟ್ ಬ್ರಾಕೆಟ್ -3 ಬರೋದಲ್ಲ, ಸೊ ಇಲ್ಲಿ ಮೈನಸ್ ಹಾಕೋಣ. ಮತ್ತೆ ಬ್ರಾಕೆಟ್ ಅಲ್ಲಿ v ಅಂದ್ರೆ ಏನಿದೆ? v ಗೊತ್ತಿಲ್ಲ ನಮಗೆ. u ಅಂದ್ರೆ ಎಷ್ಟಿದೆ? u is going to be ಇದು -30 ಆಗುತ್ತೆ. u -30 ಯಾಕೆ ಆಗುತ್ತೆ ಹೇಳಿ ನೋಡೋಣ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ನೆಗೆಟಿವ್. ಓಕೆ, 30 ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ವಿ, ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಯಾಕಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಕಾನ್ಕೇವ್ ಮಿರರ್ ಇದೆ, ಆಮೇಲೆ ಪೋಲ್ ಇದೆ, ಆಬ್ಜೆಕ್ಟ್ ಈ ಕಡೆ ಇಡ್ತೀವಿ, ರೇ ಆಫ್ ಲೈಟ್ ಹಿಂಗ್ ಹೋಗುತ್ತೆ, ಬಟ್ ನಾವು ಅಪೋಸಿಟ್ ಆಗಿ ಮೆಜರ್ ಮಾಡ್ತೀವಿ. ನೀವೇನಾದ್ರೂ ಕಾನ್ವೆಕ್ಸ್ ಮಿರರ್ ಕೂಡ ತಗೊಂಡ್ರಿ ಅನ್ಕೊಳ್ಳಿ, ಕಾನ್ವೆಕ್ಸ್ ಮಿರರ್ ಆ ರೀತಿ ಅಂದ್ರೆ ಈ ಕಡೆ ಫೋಕಸ್ ಇದೆ, ಈ ಕಡೆ ಸೆಂಟರ್ ಆಫ್ ಕರೆನ್ಸ್ ಇದೆ, ಆಬ್ಜೆಕ್ಟ್ ಇಲ್ಲಿ ಇರ್ತಾರೆ, ರೇ ಆಫ್ ಲೈಟ್ ಹಿಂಗ್ ಹೋಗುತ್ತೆ, ಬಟ್ ನೀವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಅಪೋಸಿಟ್ ಆಗಿ ಮೆಜರ್ ಮಾಡ್ತೀರಾ, ಅದಕ್ಕೋಸ್ಕರ ನೆಗೆಟಿವ್ ಬರುತ್ತೆ ಅಂತ ನಾನು ಸಾಕಷ್ಟು ಸರಿ 2-3 ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ ಫೈನ್. ಸೊ ಏನಾಯ್ತು? ಮೈನಸ್ ಬ್ರಾಕೆಟ್ v ಡಿವೈಡೆಡ್ ಬೈ -30 ಆಯ್ತು. ಮುಂದೆ ಮಾಡಿ ಆಸ್ ಯೂಶುವಲ್ -3 is equal to ಮೈನಸ್ ಎರಡು ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ಕ್ಯಾನ್ಸಲ್ ಆದ ತಕ್ಷಣ ಏನು ಬರುತ್ತೆ? v ಡಿವೈಡೆಡ್ ಬೈ 30. ಸೊ v is equal to ಏನು ಬರುತ್ತೆ? ಇದು -3 into 30 ಬಂತು. ಸೊ v is equal to ಏನು ಬಂತು? -90 ಸೆಂಟಿಮೀಟರ್. ನಾವು ಏನು ಫಾರ್ಮುಲಾ 1/f 1/u ಯೂಸ್ ಮಾಡೇ ಇಲ್ಲ ಇಲ್ಲಿ. 1/f equal to 1/v plus 1/u ಅಂತಲ್ಲ, ಇದನ್ನ ಯೂಸ್ ಮಾಡೇ ಇಲ್ಲ ನಾವು. ಇದನ್ನ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಂಡುಹಿಡಿದಿದ್ದೀವಿ. ಯಾಕಂದ್ರೆ ನಾವು ದೀಸ್ ಫಾರ್ಮುಲಾ ಶುಡ್ ಬಿ ವೆಲ್ ವರ್ಸ್ಡ್ ವಿತ್ ಯು. ಅದು ಫುಲ್ ನಿಮಗೆ ನೆನಪಾಗ್ಬಿಡ್ಬೇಕು. ಏನೇ ಕೇಳಿದ್ರು ಕೂಡ ಕ್ವಶನ್ ಅಲ್ಲಿ ಅವ್ರು ಏನ್ ಡೇಟಾ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ನೀವು ಕಂಡುಹಿಡಿಯೋಕೆ ಟ್ರೈ ಮಾಡಬೇಕು. ಮತ್ತೆ ಕ್ವಶನ್ ತಗೊಳ್ಳೋಣ. ಈಗ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ತಗೊಂಡು ಮತ್ತೆ ಏನೇನಿದೆ ಅಂತ ನಾವು ನೋಡೋಕೆ ಶುರು ಮಾಡೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ವಿಡಿಯೋ. ಒಂದನೇ ಕ್ವಶನ್ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತು, ಬಟ್ ಈಗ ಎರಡನೇ ಕ್ವಶನ್ ಕೊಡ್ತೀನಲ್ಲ ಅದರಲ್ಲಿ ಸ್ವಲ್ಪ ಟರ್ಮಿನಾಲಜಿ ಸ್ವಲ್ಪ ಹೆವಿ ಇರ್ತವೆ, ಸ್ವಲ್ಪ ಹೆಚ್ಚಿಗೆ ಟರ್ಮಿನಾಲಜಿ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೀವು ಕ್ವಶನ್ ಅನ್ನ ನೋಡಬೇಕು. ಓಕೆ, ಈಗ ನೋಡಿ ಏನ್ ಕೇಳ್ತಿದ್ದಾರೆ? an object of height okay, let me take 15 centimeter is placed in front of a convex mirror, of focal length let me take 10 centimeter. Focal length 10 centimeter. Okay, ಇಷ್ಟು ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ an erect image smaller than object by 3 times is formed. ನೋಡಿ ಕ್ವಶನ್ ಫ್ಲೋ ನೋಡಿ ಏನಿದೆ ಅಂತ ಹೇಳಿ. an erect image smaller than object by 3 times is formed. ಕರೆಕ್ಟಾ? ಈಗ ಏನ್ ಕೇಳ್ತಿದ್ದಾರೆ ಅಂದ್ರೆ if object distance is 30 centimeter, find image distance. ಒಂದನೇ ಕ್ವಶನ್ ಇದು. ಏನ್ ಕೇಳ್ತಿದ್ದಾರೆ? ಫಸ್ಟ್ ಒನ್ ಫೈಂಡ್ ಇಮೇಜ್ ಡಿಸ್ಟೆನ್ಸ್.
ನೆಕ್ಸ್ಟ್ ಎರಡನೇ ಕ್ವಶನ್ ಕೇಳ್ತಿದ್ದಾರೆ ಅದರಲ್ಲಿ ಕೂಡ ಏನಂದ್ರೆ ಫೈಂಡ್ ಮ್ಯಾಗ್ನಿಫಿಕೇಶನ್. ಏನ್ ಕೇಳ್ತಿದ್ದಾರೆ? ಫೈಂಡ್ ಮ್ಯಾಗ್ನಿಫಿಕೇಶನ್. ನೋಡಿ ಬರ್ಕೋಬೇಕು ಏನೇನಿದೆ ಅಂತ ಹೇಳಿ. ಫೈಂಡ್ ಮ್ಯಾಗ್ನಿಫಿಕೇಶನ್ ಅದಾದ್ಮೇಲೆ ನೀವು ನೋಡಿ ಏನಾದ್ರೂ ಕೇಳಲಿ ಅದರಲ್ಲಿ ನಿಮಗೆ ಮಕ್ಕಳ ಹಿಡಿಯಕ್ಕೆ ಬರಬೇಕು. ಆಮೇಲೆ ಮೂರನೇದು ಏನ್ ಕೇಳ್ತಿದ್ದಾರೆ? ನೇಚರ್ ಆಫ್ ಇಮೇಜ್. ನೇಚರ್ ಆಫ್ ಇಮೇಜ್. ಓಕೆ, ರ್ಯಾಂಡಮ್ ಆಗಿ ಇದೇ ಮೇನ್ ಪ್ರಾಬ್ಲಮ್ ಏನಂದ್ರೆ ಲೈಟ್ ಮತ್ತೆ ರಿಫ್ಲೆಕ್ಷನ್ ಪ್ರಾಬ್ಲಮ್ ಮಾಡೋದ್ರಲ್ಲಿ ಏನೇನೋ ಡೇಟಾ ಕೊಟ್ಟು ಏನೇನೋ ಕೇಳ್ಬಿಡ್ತಾರೆ. ಅವನಿಗೆ ಕನ್ಫ್ಯೂಸ್ ಆಗಂಗಿಲ್ಲ. ಏನೇನು ಕೊಟ್ಟಿರ್ತಾರೆ ಬರ್ಕೊಂಡು ಹೋಗ್ಬೇಕು. ಏನ್ ಹೇಳಿದ್ದಾರೆ? an object of height 15 cm ಅಂದ್ರೆ height of the object is equal to ಬರೀತೀರಾ 15 cm ಅಂತ ಬರುತ್ತೆ. ಇದು ಪ್ಲಸ್ ಮೈನಸ್ ವಿಚಾರ ಮಾಡಬೇಕು ಬರೆಯುವಾಗ. ಪ್ಲಸ್ ಯಾಕಂದ್ರೆ ಆಬ್ಜೆಕ್ಟ್ ಅನ್ನ ಮೇಲೆ ಇಟ್ಟಿರ್ತೀವಿ, ನಿಜಾನ? ನೆಕ್ಸ್ಟ್ ಈಸ್ ಪ್ಲೇಸ್ ಇನ್ ಫ್ರಂಟ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂತ್ 10 cm ಅಂದ್ರೆ ಫೋಕಲ್ ಲೆಂತ್ ಅಂದ್ರೆ 10 cm ಅಂತಿದ್ದಾರೆ. ಇದು ಪ್ಲಸ್ ಮೈನಸ್ ಬೇಕಲ್ಲ? ಯಾವ ಮಿರರ್ ಇದು? ಕಾನ್ವೆಕ್ಸ್ ಮಿರರ್ ಅಲ್ಲ. ಸೊ ಕಾನ್ವೆಕ್ಸ್ ಮಿರರ್ ಅಂದ್ರೆ ಯಾವ ರೀತಿ ಆಗಿರುತ್ತೆ? ಈ ರೀತಿ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ಎಲ್ಲವನ್ನು. ನೆಕ್ಸ್ಟ್ ಇಲ್ಲಿ ಏನಿದೆ? ಕೋನ್ ಇದೆ. ಆಮೇಲೆ ಈ ಕಡೆ ಏನಿದೆ? ಫೋಕಸ್ ಇದೆ. ಆಮೇಲೆ ಈ ಕಡೆ ಏನಿರುತ್ತೆ? ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಏನಿದೆ? ಆಬ್ಜೆಕ್ಟ್ ರೇ ಆಫ್ ಲೈಟ್ ಹೋಗ್ತಾ ಇದೆ. ನಾವು ಈ ಕಡೆನೆ ಮೆಜರ್ ಮಾಡ್ತೀವಿ ಫೋಕಲ್ ಅಂತ. ಅದಕ್ಕೋಸ್ಕರ ಇದೇನು ಬರುತ್ತೆ? ಪ್ಲಸ್. ಹೌದಾ? ಇದನ್ನ ರಿಪೀಟ್ ಮಾಡೋದಿಲ್ಲ ನಾನು ಈ ಕ್ಲಾಸ್ ಅಲ್ಲಿ. ಎದುರುಗಡೆ ಇರುವಂತಹ ವಿಡಿಯೋದಲ್ಲಿ ಎಲ್ಲಾ ಕಡೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. f = 10 cm ಅಂತ ಬಂತು. ನೆಕ್ಸ್ಟ್ an erect image is smaller than object by 3 times ಅಂದ್ರೆ ಮ್ಯಾಗ್ನಿಫಿಕೇಶನ್ ಬಗ್ಗೆ ಹೇಳಿದ್ದಾರೆ. ಎರೆಕ್ಟ್ ಇಮೇಜ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಏನಿರುತ್ತೆ? ಪ್ಲಸ್ ಇರಬೇಕು. ಪ್ಲಸ್ ಯಾಕಿರುತ್ತೆ? ಎರೆಕ್ಟ್ ಇಮೇಜ್ ಅಂತ ಹೇಳಿದ್ರು. ಎರೆಕ್ಟ್ ಇಮೇಜ್. ನೆಕ್ಸ್ಟ್ ಸ್ಮಾಲರ್ ದನ್ ಆಬ್ಜೆಕ್ಟ್ ಬೈ 3 times ಅಂದ್ರೆ ಮೀನಿಂಗ್ ಏನು? ಇದೆಷ್ಟು ಇರಬೇಕು? 1/3 ಇರಬೇಕು. ಬಿಗ್ಗರ್ ದನ್ ದ ಆಬ್ಜೆಕ್ಟ್ ಬೈ 3 times ಅಂದ್ರೆ ಪ್ಲಸ್ 3 ಯಾಕಿತ್ತು? ಸ್ಮಾಲರ್ ದನ್ ದ ಆಬ್ಜೆಕ್ಟ್ ಬೈ 3 times ಅಂದ್ರೆ 1/3. Are you getting my point? ಇದು m is equal to hi/ho ಇದೆಯಲ್ಲ, ಇದೇನಾದ್ರು 1/3 m ಏನಾದ್ರು 1/3 ಬರಬೇಕಾಗಿತ್ತು ಅನ್ಕೊಳ್ಳಿ. ಆಗ ಇದೇನಿರಬೇಕು? hi ಎಷ್ಟು ಇರಬೇಕು? 1/3 ho ಇರಬೇಕು. ಡಿವೈಡೆಡ್ ಬೈ ho ಆಗಿ ಇದು ho ಕ್ಯಾನ್ಸಲ್ ಆಗಿ 1/3 ಬರುತ್ತೆ. ಅಂದ್ರೆ ಈ ಇಮೇಜ್ ಏನಿದೆ 3 times less ಅಂದ್ರೆ ಏನು? 1/3. ಇದು 30 cm ಇತ್ತು ಅನ್ಕೊಳ್ಳಿ. ಯಾವ್ದು ಇದು ಆಬ್ಜೆಕ್ಟ್ 30 ಇದ್ರೆ ಎಷ್ಟು ಇರಬೇಕು? 10 cm ಇರಬೇಕು. ಇದು 30 ಇದೆ ಎಷ್ಟು ಇರಬೇಕು? ಮೇಲ್ಗಡೆ 10 3 times ಸ್ಮಾಲರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ m is equal to ಏನಾಗಿದೆ? +1/3. ಸರ್ ನೀವು ಹೆಂಗ್ ಬರ್ಕೊಂಡ್ರಿ ಸರ್ m is equal to +1/3 ಅಂತ ಗೊತ್ತಾಗಬೇಕಾಗಿದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ. ಅವಾಗ ನಿಮಗೆ ಇದು m equal to ಹೆಂಗ್ ಬರ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. and erect image smaller than object by 3 times is found if object distance is 30 cm. object distance ಯಾವಾಗಲೂ ಏನಿರಬೇಕು? -30 cm ಇರಬೇಕು. ಯಾಕೆ ಇರಬೇಕು ಅಂತ ನಿಮಗೆ ಗೊತ್ತಿದೆ? ಗೊತ್ತಿಲ್ವಾ? ಗೊತ್ತು ಮಾಡ್ಕೋಬೇಕು, ಗೊತ್ತಿಲ್ಲ ಅಂದ್ರೆ. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾಕಂತ ಎಲ್ಲ ಎಕ್ಸ್ಪ್ಲನೇಷನ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಅವರು? ಇಮೇಜ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಇಮೇಜ್ ಡಿಸ್ಟೆನ್ಸ್ ಕೇಳಬೇಕಾ? f ಇದೆ, u ಇದೆ. ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಿಯೋಕೆ 1/f = 1/v + 1/u ಯೂಸ್ ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಈಸಿ ಫಾರ್ಮುಲಾ ಇದೆ ಅಲ್ಲ, ಏನದು? m is equal to minus bracket v divided by u ಅಂತ ಭಾರಿ ಫೇಮಸ್ ಫಾರ್ಮುಲಾ ಇದೆ. ಮತ್ತೆ ತಲೆ ಕೆಡಿಸ್ಕೊಳ್ತೀರಾ? ನಿಮಗೆ ಈಸಿಯಾಗಿ ಮಾಡೋದು ಬೇಕಾ ಡಿಫಿಕಲ್ಟ್ ಆಗಿ ಮಾಡೋದು ಬೇಕಾ? ಈಸಿಯಾಗಿ ಬೇಕಾದ್ರೆ ಈ ರೀತಿಯಾಗಿ ಮಾಡೋದು. ಸೊ m is equal to ಏನಿದೆ? 1/3 + 1/3 ಅಂದ್ರೆ ಗೊತ್ತಾಗ್ತಾ ಇದೆ ನಮಗೆ. ಮೈನಸ್ ಬ್ರಾಕೆಟ್ v ಅಂದ್ರೆ ಏನಿದೆ? ಗೊತ್ತಿಲ್ಲ. ಆಮೇಲೆ u ಅಂದ್ರೆ ಏನಿದೆ? -30 cm ಇದೆ ಅಲ್ಲಿ u ಅಂದ್ರೆ. ಮುಗಿದೋಯ್ತು. ಆಮೇಲೆ ಈ ಕಡೆ ಏನಾಗುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್. v ಇಲ್ಲೇ ಇರಲಿ, 30 ಆ ಕಡೆ ಕಳಿಸಿ. ಸೊ v is equal to ಏನಾಗುತ್ತೆ ಇವಾಗ? 30 / 3 ನೋಡ್ಕೊಳ್ಳಿ ಅದನ್ನ. ಸೊ v is equal to ಏನಾಯ್ತು ಈಗ? 10 cm ಅಂತ ಆನ್ಸರ್ ಬಂತು. ಇಮೇಜ್ ಡಿಸ್ಟೆನ್ಸ್ ಒಂದೇನಾದ್ರೂ ಕ್ಲಿಯರ್ ಆಯ್ತು. ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಿಯಬೇಕಂದ್ರೆ ಬರೀ 1/f = ಅದೇ ಫಾರ್ಮುಲಾ ಬೇಕಂತ ಏನಲ್ಲ, ಬೇರೆ ಫಾರ್ಮುಲಾ ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಕೇಳಿದ್ದಾರೆ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಮೊದಲೇ ಕಂಡುಹಿಡಿದ್ಬಿಟ್ಟಿದ್ವಿ ಏನದು? 1/3 ಅಂತ ಗೊತ್ತಾಗಿದೆ, ಮುಗಿದೇ ಹೋಗಿದೆ. ಸುಮ್ಮನೆ ಜನರಲ್ ಆಗಿ ಬರ್ತಿದ್ದೆ ನಾನು ಕ್ವಶನ್ ಅನ್ನ ಯಾವ ರೀತಿ ರೆಕಗ್ನೈಸ್ ಮಾಡಿದ್ರೆ ಇಲ್ವಾ ಅಂತ ಹೇಳಿ. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್. ನೇಚರ್ ಆಫ್ ಇಮೇಜ್ ಅಂತ ಇದನ್ನ ಬರೀಬಹುದು ಮ್ಯಾಗ್ನಿಫಿಕೇಶನ್ ಇಂದ. ಫಸ್ಟ್ ಆಫ್ ಆಲ್ m ಹೆಂಗಿದೆ? m ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಇದೆ ಅಂದ್ರೆ ಇಮೇಜ್ ಹೆಂಗ್ ಇದ್ದಿರಬೇಕು? ಅದು ಎರೆಕ್ಟ್ ಇಮೇಜ್ ಇದ್ದಿರಬೇಕು. ಪ್ರಾಬ್ಲಮ್ ಅಲ್ಲಿ ಕೂಡ ಹೇಳಿದ್ದಾರೆ. ಆಮೇಲೆ ಎರೆಕ್ಟ್ ಇಮೇಜ್ ಇದೆ ಅಂದ್ರೆ ಇದು ಎಂತ ಇಮೇಜ್ ಇದ್ದಿರಬೇಕು? ವರ್ಚುವಲ್ ಇಮೇಜ್ ಇರ್ಲಿಕ್ಕೆ ಬೇಕು. ಬಿಕಾಸ್ ಎರೆಕ್ಟ್ ಇಮೇಜಸ್ ಆರ್ ವರ್ಚುವಲ್ ಅಂತ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ m is equal to ಇದೆ ಮ್ಯಾಗ್ನಿಟ್ಯೂಡ್ ಆಫ್ 1/3 ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ 1/3 ಅಂದ್ರೆ 1/3 which is greater than 1 ಇದೆ ಅಂದ್ರೆ ಇಮೇಜ್ ಹೆಂಗಿದೆ? ಎನ್ಲಾರ್ಜ್ ಇದೆ. ಓಕೆ, ಸೊ ಇಲ್ಲೇನ್ ಮಾಡಿದೀನಿ? ಇದು ಫಸ್ಟ್ ಆನ್ಸರ್. ಇದು ನೆಕ್ಸ್ಟ್ ಈ ಕಡೆ ಮಾಡಿರೋದು ಸೆಕೆಂಡ್ ಆನ್ಸರ್. ಆಮೇಲೆ ಈ ಕಡೆ ಕೆಳಗಡೆ ಮಾಡಿರೋದು ಥರ್ಡ್ ಆನ್ಸರ್. ಸೊ ಈ ರೀತಿಯಾಗಿ ನಿಮ್ಮನ್ನ ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ ಅವರು, ನಿಮ್ಮ ಕಾನ್ಸೆಪ್ಟ್ ಇದು ಕಂಪ್ಲೀಟ್ ಡೀಟೇಲಿಂಗ್ ಇದ್ರೆ ನೀವು ಆರಾಮಾಗಿ ಎಲ್ಲವನ್ನು ರೆಕಗ್ನೈಸ್ ಮಾಡಿ ಇಂಥ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತೀರಾ. ಗೊತ್ತಾಗ್ತಿದ್ಯಾ ಮುದ್ದು ಮಕ್ಕಳೇ? ಎಲ್ಲ ಸ್ಟಡಿ ಮಾಡ್ತಿದ್ದೀರಾ? ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲಾ ವಿಡಿಯೋಗಳನ್ನ ನೋಡ್ಬೇಕು ನೀವು. ಸೈನ್ ಕನ್ವೆನ್ಷನ್ ನೋಡ್ಬೇಕು. ಸೈನ್ ಕನ್ವೆನ್ಷನ್ ನೋಡಾದ್ಮೇಲೆ ಮಿರರ್ ಫಾರ್ಮುಲಾ ನೋಡ್ಬೇಕು. ಮಿರರ್ ಫಾರ್ಮುಲಾ ಆದ್ಮೇಲೆ ಮ್ಯಾಗ್ನಿಫಿಕೇಶನ್ ನೋಡ್ಬೇಕು. ಆಮೇಲೆ ಎಲ್ಲ ನ್ಯೂಮರಿಕಲ್ಸ್ ಗಳನ್ನ ನೋಡ್ತಾ ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ ಏನಂತ ಹೇಳಿ. an erect image and inverted image. erect image ಬೇಡ ಈಗ.
an inverted image with height 30 centimeter is formed. 30 centimeter is formed. Okay, when an object of height 10 centimeter is placed in front of a concave mirror of focal length let me take it as 15 centimeter ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಫೈಂಡ್ ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಮ್ಯಾಗ್ನಿಫಿಕೇಶನ್. ಒಂದನೇ ಕ್ವಶನ್ ಏನ್ ಕೇಳ್ತಿದ್ದಾರೆ ಅವರು, ಮ್ಯಾಗ್ನಿಫಿಕೇಶನ್. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಕೇಳ್ತಿದ್ದಾರೆ, ಎರಡನೇದು ಲೆಟ್ ಮಿ ಟೇಕ್ ಇಟ್ ಆಸ್ ಯು ಕೊಟ್ಟಿಲ್ಲಲ್ಲ ಇಲ್ಲಿ, ಇಮೇಜ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಓಕೆ, ಇಮೇಜ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಮಾಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ ನೋಡ್ಕೋಬೇಕು. ಕ್ವಶನ್ ಏನಾದರೂ ಮಿಸ್ ಆಗಿದೆ ಅಂತ ಸ್ವಲ್ಪ ಚೆಕ್ ಮಾಡೋಣ. An inverted image with height 30 cm is formed when an object of height 10 cm is placed in front of a concave mirror of focal length. ಮತ್ತೆ ಮಾಡ್ಕೊಳ್ಳೋಣ, at a distance of ಅಂತ ಮಾಡ್ಕೊಂಡ್ಬಿಡೋಣ. ಏನ್ ಮಾಡ್ಕೊಳ್ಳೋಣ, at a distance of ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಇಂದ ಅದು ಜಾಸ್ತಿ ಇದೆ. at a distance of ಎಷ್ಟು ತಗೊಳ್ಳೋಣ ಈಗ, ಫೋಕಲ್ ಲೆಂತ್ ಎಷ್ಟು ಹೇಳಿದೀವಿ, ಮಿರರ್ ಆಫ್ ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಅಂತ ಹೇಳಿದ್ವಲ್ಲ, ಅಂದ್ರೆ ನಾನು ಮ್ಯಾಚ್ ಮಾಡ್ಕೊಡ್ಬೇಕಲ್ಲ ಎಲ್ಲ ಪ್ರಾಬ್ಲಮ್ ಅಲ್ಲಿ. 15 ಸೆಂಟಿಮೀಟರ್ ಅಂದ್ರೆ ಈ ಕಡೆ ಇದೆ, ಆಮೇಲೆ ಇದು ಇಮೇಜ್ ಏನ್ ಬರಬೇಕು, ದೊಡ್ಡದು ಬರಬೇಕು, ಅಂದ್ರೆ ನಾನು ಒಳಗಡೆ ಇಟ್ಟಿರಬೇಕು. ಅಟ್ ಎ ಡಿಸ್ಟೆನ್ಸ್ ಆಫ್ 30 ಅಂದ್ರೆ ಒಂದು 20 ಸೆಂಟಿಮೀಟರ್ ಅಂತ ತಗೋಬಹುದು. 20 ಸೆಂಟಿಮೀಟರ್ ಕ್ವಶನ್ ನೋಡ್ಕೊಳ್ಳಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಅಂಡ್ ಇನ್ವರ್ಟೆಡ್ ಇಮೇಜ್ ವಿತ್ ಹೈಟ್ 30 ಸೆಂಟಿಮೀಟರ್, ಹೈಟ್ ಅಂತ ಗೊತ್ತಿದೆ, is placed and is formed when an object of height 10 cm is placed in front of a concave mirror of focal length 15 cm ಅಂತ ಹೇಳಿದೆ. focal length 15 cm ಅಂತ. ನೆಕ್ಸ್ಟ್ ಇಲ್ಲಿ ಏನು ಬರೀತೀನಿ ನಾನು, at a distance of 20 cm. ಈಗ ಏನು ಕೇಳ್ತಾರೆ, ಫೈಂಡ್ ಮ್ಯಾಗ್ನಿಫಿಕೇಶನ್ ಅಂಡ್ ಇಮೇಜ್ ಡಿಸ್ಟೆನ್ಸ್. ಆಮೇಲೆ ಮೂರನೇ ಕೂಡ ಇನ್ನೊಂದು ಕೇಳ್ತಿದ್ದಾರೆ ಕ್ವಶನ್ ಅನ್ನ, ಏನದು, ನೇಚರ್ ಆಫ್ ಇಮೇಜ್ ಅಂತ. NCERT ಬುಕ್ ಇಂದ ಡೈರೆಕ್ಟ್ ಆಗಿ ಕ್ವಶನ್ ಬರ್ಕೊಂಡ್ರೆ ನಾವು ಈಸಿಯಾಗಿ ಮಾಡಬಹುದು, ಏನೇನು ಕ್ವಶನ್ಸ್ ಇದೆ ಅಂತ ಹೇಳಿ. ಬಟ್ ನಾನು ಫ್ರೇಮ್ ಮಾಡ್ಕೊಡ್ತಾ ಇದೀನಲ್ಲ ಇಲ್ಲಿ, ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ನೋಡ್ಬೇಕಾಗುತ್ತೆ ಡೇಟಾ. ನೋಡಿ ಏನೇನ್ ಮಾಡ್ಬೇಕಂತ ಈಗ ಬರ್ಕೊಳ್ಳಿ ಎಲ್ಲವನ್ನು. ಅಂಡ್ ಇನ್ವರ್ಟೆಡ್ ಇಮೇಜ್ ವಿತ್ ಹೈಟ್ 30 ಸೆಂಟಿಮೀಟರ್ ಅಂದ್ರೆ ಹೈಟ್ ಆಫ್ ದ ಇಮೇಜ್ ಎಷ್ಟಿದೆ, 30 ಸೆಂಟಿಮೀಟರ್ ಇದೆ. ಇದು ಪ್ಲಸ್ ಮೈನಸ್ ಹಾಕ್ಬೇಕಲ್ಲ, ಯಾಕಂದ್ರೆ ಇನ್ವರ್ಟೆಡ್ ಇದೆ, ಉಲ್ಟಾ ಇದೆ, ಅದಕ್ಕೋಸ್ಕರ ಮೈನಸ್ ಆಯ್ತು. ಓಕೆ, ನಿಜ. when object of height ಅಂದ್ರೆ ಹೈಟ್ ಆಬ್ಜೆಕ್ಟ್ ಎಷ್ಟಿದೆ, 10 ಸೆಂಟಿಮೀಟರ್. ಇದು ಪ್ಲಸ್ ಮೈನಸ್ ಪ್ಲಸ್ ಯಾವಾಗಲೂ, ಯಾಕಂದ್ರೆ ಯಾವಾಗಲೂ ಮೇಲೆ ಇರುತ್ತೆ, ಅದು ಗೊತ್ತಿದೆ. is in front of a concave mirror of focal length 15 cm ಅಂದ್ರೆ ಫೋಕಲ್ ಲೆಂತ್ ಏನಿರುತ್ತೆ, -15 ಸೆಂಟಿಮೀಟರ್ ಇರಬೇಕು. ಇದು -15 ಸೆಂಟಿಮೀಟರ್ ಯಾಕೆ ಇರಬೇಕು ಹೇಳಿ ನೋಡೋಣ. ಯಾಕಂದ್ರೆ ಕಾನ್ಕೇವ್ ಮಿರರ್ ಇದೆ, ಕಾನ್ಕೇವ್ ಮಿರರ್ ಅಂದ್ರೆ ಫೋಕಲ್ ಲೆಂತ್ ಈ ಕಡೆ ಬರುತ್ತೆ, ಆಬ್ಜೆಕ್ಟ್ ಅಲ್ಲಿ ಇಟ್ಟಿರ್ತೀವಿ, ಅದೆಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ಡೀಟೇಲ್ ಆಗಿ ಪೂರ್ತಿ. ಓಕೆ, ನೆಕ್ಸ್ಟ್ ಮತ್ತೆ ಮುಂದೆ ಏನ್ ಹೇಳಿದ್ರೆ, at a distance of 20 cm ಅಂದ್ರೆ ಆಬ್ಜೆಕ್ಟ್ ಎಷ್ಟಿದೆ, -20 ಸೆಂಟಿಮೀಟರ್ ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಯಾವಾಗ ಮೈನಸ್ ಬರುತ್ತೆ ಅಂತ ಗೊತ್ತಿದೆ ನಿಮಗೆ, ನಿಜಾನಾ. ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಮುಂದೆ ಏನಿದೆ, ಇಮೇಜ್ ಡಿಸ್ಟೆನ್ಸ್ V is equal to ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್, ಇದೆಲ್ಲ ಕೇಳಿದ್ದಾರೆ. ನೀವು ಸಾಲ್ವ್ ಮಾಡ್ಕೊಳ್ಳಿ ಮನೆಯಲ್ಲಿ, ಬಟ್ ನಾನು ನಿಮ್ಗೆ ಹಿಂಟ್ ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಮ್ಯಾಗ್ನಿಫಿಕೇಶನ್ ಗೆ -V/U ಬೇಕು, ಬಟ್ ಇಲ್ಲಿ ಇದೆ V ಇಲ್ಲ ಡೈರೆಕ್ಟ್ ಆಗಿ. ಅದಕ್ಕೆ ನೋಡಿ ಮೈನಸ್ ಬ್ರಾಕೆಟ್ ಯೂಸ್ ಮಾಡಬಹುದು. ಏನ್ ಯೂಸ್ ಮಾಡಿ, HI/H ಯೂಸ್ ಮಾಡಿ, ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ HI/H ಅಂತ. HI ಅಂದ್ರೆ ಏನಿದೆ, -30/H ಅಂದ್ರೆ 10 ಇದೆ, ಸೊ 10 1 10 -3 ಸೊ M is equal to ಏನು ಬಂತು, -3. ಒಂದನೇ ಕೇಸ್ ಫುಲ್ ಆಯ್ತು. ನೆಕ್ಸ್ಟ್ V ಕೇಳಿದ್ದಾರೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. M is equal to ಏನು ಮಾಡಿ, ಮೈನಸ್ ಬ್ರಾಕೆಟ್ V/U ಅಂತ ಮಾಡಿ ಬರುತ್ತಾ.